ನೀನು ಹೋಗು, ಹಿಂದೆ ನಾನು ಬರ್ತೀನಿ ಎಂದಿದ್ರು ಅಪ್ಪ. ದೇವೇಗೌಡರ ಕಣ್ಮುಂದೆನೇ ಅಮ್ಮನ ಪ್ರಾಣ ಹೋಯಿತು. ಅನಸೂಯ ಮಂಜುನಾಥ್. ಈ ಸಂದರ್ಭದಲ್ಲಿ ಅವರ ಪುತ್ರಿ ಅನಸೂಯ ಅವರು ತಮ್ಮ ತಾಯಿಯ ಇಹಲೋಕ ತ್ಯಜಿಸಿದ ಕೊನೆಯ ಸಮಯದ ನೆನಪುಗಳನ್ನು ಅತ್ಯಂತ ಭಾವುಕವಾಗಿ ಹಂಚಿಕೊಂಡಿದ್ದಾರೆ. ತುಂಬಾ ಒಂದು ದುಃಖವಾಗುತ್ತೆ. ಯಾಕಪ್ಪ ಅಂತಂದರೆ ಅವರು ಒಂದು ಅಗಲಿಕೆ ಈಗ ತುಂಬಾ ಎಲ್ಲರ ಒಂದು ಮನಸ್ಸಿನಲ್ಲಿ ತುಂಬಾ ಒಂದು ಮರೆಯಲಾಗದ ಕ್ಷಣ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಇನ್ನು ನೋಡ್ಬೇಕಪ್ಪ ಅಂತಂದರೆ ಮಾಜಿ ಪ್ರಧಾನಿಯಾದಂತಹ SD ದೇವೇಗೌಡರ ಅವರ ಧರ್ಮಪತ್ನಿ ಚೆನ್ನಮ್ಮನವರ ನಿಧನದ ಹಿನ್ನೆಲೆಯಲ್ಲಿ ತುಂಬಾ ಒಂದು ದುಃಖವಾಗುತ್ತೆ. ಯಾಕಪ್ಪ ಅಂತಂದರೆ ಅಷ್ಟೊಂದು ಚೆನ್ನಾಗಿ ಆ ಜೋಡಿ ಕೂಡ ಇತ್ತು. ಸೊ ಇಂದಿನ ದಿನಮಾನಗಳಲ್ಲಿ ಯಾರೂ ಕೂಡ ಆ ರೀತಿಯಾಗಿರೋದಿಲ್ಲ. ಸೊ ಇಂದಿನ ಯುವಕರಿಗೆ ಅವರೇ ಸ್ಫೂರ್ತಿ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಸೊ ಆ ಒಂದು ಮುಪ್ಪಿನ ಸ್ಥಿತಿಯವರೆಗೂ ಕೂಡ ಕೈ ಬಿಡಬಾರ್ದು ಅನ್ನೋದೇ ಅವರ ಒಂದು ತುಂಬಾ ಖುಷಿಯಾಗುತ್ತೆ. ಆ ರೀತಿಯಾಗಿ ಅವರು ಬದುಕಿದ್ದಾರೆ. ಸೊ ಆ ರೀತಿಯಾಗಿ ಬದುಕಬೇಕು, ಒಂದು ಪ್ರೀತಿಸಿಬಿಟ್ಟು ಮದುವೆ ಆದಂಥವರು ಎಲ್ಲರೂ ಕೂಡ ಅನ್ನೋದು ಒಂದು ಅವರ ಆಶಯ ಆಗಿದೆ. ಇನ್ನು ನೋಡಬೇಕಪ್ಪ ಅಂತಂದರೆ ತುಂಬಾ ಒಂದು ಶೋಕದಲ್ಲಿ ಮುಳುಗಿದೆ ನಮ್ಮ ಕರ್ನಾಟಕ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಸೊ ಇದಕ್ಕೆ ಈ ಒಂದು ಪ್ರಜ್ವಲ್ ರೇವಣ್ಣ ಅವರು ಕೂಡ ಈ ಒಂದು ಅಂತ್ಯಕ್ರಿಯೆಗೆ ಬಂದಿಲ್ಲ. ಹಾಗೆ ಒಂದು ಕುಮಾರಸ್ವಾಮಿ ಅವರ ಒಂದು ಹೆಂಡತಿಯಾದಂಥ ರಾಧಿಕಾ ಕುಮಾರಸ್ವಾಮಿ ಅವರು ಬಂದಿದ್ರ, ಏನಾಯಿತು, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇನ್ನು ಕುಮಾರಸ್ವಾಮಿ ಅವರ ಹೆಂಡತಿಯಾದಂಥ ರಾಧಿಕಾ ಕುಮಾರಸ್ವಾಮಿ ಅವರು ಈ ಒಂದು ಅಮ್ಮನ ಬಗ್ಗೆ ಹೇಳಿರೋದಾದರೂ ಏನು, ಸೊ ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇನ್ನು ನೋಡಬೇಕಪ್ಪ ಅಂತಂದರೆ ಮಾಜಿ ಪ್ರಧಾನಿ HD ದೇವೇಗೌಡ ಅವರ ಧರ್ಮ ಪತ್ನಿಯಾದಂಥ ಚೆನ್ನಮ್ಮನವರ ವಿರುದ್ಧ ನಿಧನದ ಹಿನ್ನೆಲೆಯಲ್ಲಿ ಅವರ ಪಾರ್ಥಿವ ಶರೀರವನ್ನು ಸಾರ್ವಜನಿಕ ದರ್ಶನಕ್ಕಾಗಿ ಹಾಸನ ಜಿಲ್ಲೆಯಲ್ಲಿ ಹೊಳೆ ನರಸೀಪುರದಲ್ಲಿ ಸೂಕ್ತ ವ್ಯವಸ್ಥೆಗಳನ್ನು ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಅವರ ಪುತ್ರಿಯಾದಂಥ ಅನಸೂಯ ಅವರು ತಮ್ಮ ತಾಯಿಯ ಇಹಲೋಕ ತ್ಯಜಿಸಿದ ಕೊನೆಯ ಸಮಯದ ಬಗ್ಗೆ ಅವರು ತುಂಬಾ ಭಾವುಕವಾಗಿ ಮಾತನಾಡಿದ್ರು. ಸೊ ಯಾಕಪ್ಪ ಅಂತಂದರೆ ಅವ್ರ ನೆನಪುಗಳನ್ನ ತುಂಬ ಭಾವುಕವಾಗಿ ಹಂಚಿಕೊಂಡಿದ್ರು. ತಮ್ಮ ಹೆತ್ತ ತಾಯಿ ದೈಹಿಕವಾಗಿ ನಮ್ಮನ್ನು ಬಿಟ್ಟು ದೂರವಾದರೂ ಕೂಡ ಅವರು ಇಂದಿಗೂ ಕೂಡ ನಮ್ಮ ಮನಸ್ಸಿನಲ್ಲಿ ಇರ್ತಾರೆ ಅನ್ನೋದನ್ನು ಅವರು ಹೇಳ್ಕೊಂಡ್ರು. ಹಾಗೆ ಅವರ ಆಶೀರ್ವಾದ ಹಾಗೂ ಮಾರ್ಗದರ್ಶನದ ಶಕ್ತಿ ಸದಾ ನಮ್ಮ ಕುಟುಂಬದ ಎಲ್ಲ ಸದಸ್ಯರಲ್ಲೂ ಕೂಡ ಜೀವಂತವಾಗಿರುತ್ತೆ ಅನ್ನೋ ಮಾತನ್ನು ಕೂಡ ಅನಸೂಯ ಅವರು ತುಂಬಾ ಭಾವುಕವಾಗಿ ಮಾತನಾಡಿದ್ದಾರೆ. ಪ್ರತಿಯೊಬ್ಬ ಸುಮಂಗಲೆ ಮಹಿಳೆಗೂ ಬಯಸುವಂತಹ ಅತ್ಯಂತ ಗೌರವಯುತವಾದ ಹಾಗೂ ಸಾರ್ಥಕ ಮರಣ ನಮ್ಮ ತಾಯಿಗೆ ಲಭಿಸಿದೆ ಅನ್ನೋ ಮಾತನ್ನು ಅನಸೂಯ ಹೇಳಿದ್ದಾರೆ. ಯಾಕಪ್ಪ ಅಂತಂದರೆ ಅವರು ಇಂದಿಗೂ ಕೂಡ ಒಂದು ಯಾವ ರೀತಿಯಾಗಿ ಒಂದು ಮರಣವನ್ನು ಹೊಂದಿದ್ರಪ್ಪ ಅಂತಂದರೆ ತುಂಬಾ ಖುಷಿಯಾಗುತ್ತೆ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಯಾಕಪ್ಪ ಅಂತಂದರೆ ಅವರು ಮರಣ ಹೊಂದಿದ್ರು ಕೂಡ ಅವರು ಯಾವ ರೀತಿಯಾಗಿ ಮರಣವನ್ನು ಹೊಂದಿದ್ರು, ಸಾರ್ಥಕವಾಯಿತು ಅವರ ಮರಣ ಅಂತಕ್ಕಂಥದ್ದನ್ನು ಕೂಡ ಇಲ್ಲಿ ಕೂಡ ಹೇಳಿದ್ದಾರೆ. ಸುಮಂಗಲಿಯಾಗಿ ಅವರು ಮರಣವನ್ನು ಹೊಂದಿದ್ರು ಅಂತಕ್ಕಂಥದ್ದನ್ನು ಇಲ್ಲಿ ಅನಸೂಯ ಅವರು ವ್ಯಕ್ತಪಡಿಸಿದ್ದಾರೆ. ತುಂಬ ಭಾವುಕವಾಗಿ ಮಾತನಾಡಿದ್ದಾರೆ. ಇನ್ನು ನೋಡಬೇಕಪ್ಪ ಅಂತಂದರೆ ಇದಕ್ಕೂ ಮುನ್ನ ಆಸ್ಪತ್ರೆಯ ತೀವ್ರ ನಿಗಾ ಘಟಕದಲ್ಲಿದ್ದ ಕೊನೆಯ ಕ್ಷಣದಲ್ಲಿ HD ದೇವೇಗೌಡ ಅವರು ಮುಂಜಾನೆ ಶಿವನಿಗೆ ವಿಶೇಷ ರುದ್ರಾಭಿಷೇಕ ಪೂಜೆಯನ್ನು ನೆರವೇರಿಸಿ ತಂದಿದ್ದಂಥ ಪವಿತ್ರ ತೀರ್ಥವನ್ನು, ಶ್ರೀಗಂಧ ಹಾಗೂ ದೇವರ ಮಲ್ಲಿಗೆ ಹೂವನ್ನು ತಮ್ಮ ಕೈಯಾರೆ ಹೆಂಡತಿಗೆ ನೀಡಿದ್ರಂತೆ. ಆ ಪವಿತ್ರ ವಸ್ತುಗಳನ್ನು ಸ್ವೀಕರಿಸಿದ ಕ್ಷಣವೇ ಚೆನ್ನಮ್ಮನವರು ಒಂದು ಕೊನೆಯ ಉಸಿರನ್ನು ಎಳೆದಿದ್ದಾರೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳಿದ್ದಾರೆ. ಇನ್ನು ನೋಡಬೇಕಪ್ಪ ಅಂತಂದರೆ ಇಂತಹ ಪುಣ್ಯದ ಸಾವು ಎಲ್ರಿಗೂ ಕೂಡ ದೊರೆಯೋದಿಲ್ಲ ಅಂತಕ್ಕಂಥ ಮಾತನ್ನು ಮಗಳು ಹೇಳಿ ಒಂದು ಕಣ್ಣೀರನ್ನು ಹಾಕಿದ್ದಾರೆ. ತುಂಬ ಕಣ್ಣೀರನ್ನು ಕೂಡ ಅವ್ರ ಮಗಳು ಕೂಡ ಹಾಕಿದ್ರು. ಅಮ್ಮ ಮುತ್ತೈದೆ ಸಾವನ್ನು ಬಯಸಿದ್ರು, ಅದರಂತೆ ಮುತ್ತೈದೆಯಾಗಿ ಪ್ರಾಣವನ್ನು ಬಿಟ್ಟಿದ್ದಾರೆ. ಒಂದು ಕಡೆ ಹೇಳಬೇಕಪ್ಪ ಅಂತಂದರೆ ಅವರ ಅಗಲಿಕೆ ನೋವಿದ್ದರೆ, ಮತ್ತೊಂದೆಡೆ ಒಂದು ಮುತ್ತೈದೆಯಾಗಿ ಸಾವನ್ನಪ್ಪಿದ್ದಾರೆ ಅಂತಕ್ಕಂಥ ತೃಪ್ತಿ ಇದೆ. ಅಪ್ಪ ಯಾವಾಗಲೂ ಹೇಳ್ತಾ ಇದ್ರು, ಮೊದಲು ನೀನು ಹೋಗು, ಹಿಂದೆ ನಾನು ಬರ್ತೀನಿ ಅನ್ನೋ ಮಾತನ್ನು ಇಲ್ಲಿ ಒಂದು ಅಪ್ಪ ಹೇಳ್ತಾ ಇದ್ರು. ಅದೇ ರೀತಿಯಾಗಿ ಮುಂದೆ ಮುತ್ತೈದೆಯಾಗಿ ಅಮ್ಮ ಹೋಗ್ಬಿಟ್ರು ಅನ್ನೋ ಮಾತನ್ನು ಹೇಳಿದ್ದಾರೆ. ಪ್ರತಿ ವಿಚಾರದಲ್ಲೂ ಕೂಡ ಮಕ್ಕಳಿಗೆ ಅಮ್ಮ ಸಪೋರ್ಟ್ ಮಾಡ್ತಾ ಇದ್ರು. ಅಪ್ಪ ರಾಜಕೀಯವಾಗಿ ಹೊರಗಡೆ ಇದ್ದಾಗ 70% ಅಮ್ಮನೇ ನಮ್ಮನ್ನು ಬೆಳೆಸಿ ನೋಡ್ಕೊಂಡಿದ್ದಾರೆ. ಸುದೀರ್ಘ 72 ವರ್ಷಗಳ ಕಾಲ ಅಪ್ಪ ಅಮ್ಮ ಜೀವನವನ್ನು ನಡೆಸಿದ್ದಾರೆ. ಒಂದು ದಿನವೂ ಜಗಳ ಕೂಡ ಆಗಿಲ್ಲ ಅನ್ನೋ ಮಾತನ್ನು ಕೂಡ ಇಲ್ಲಿ ಹೇಳಿದ್ದಾರೆ. ಚೆನ್ನಮ್ಮ ಅವರ ಬಗ್ಗೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಬದುಕಿದ್ರೆ ಇವ್ರ ರೀತಿಯಾಗಿ ಇವ್ರ ಜೊತೆ ಇವರ ಥರ ಬದುಕಬೇಕು ಇಂದಿನ ಪ್ರೇಮಿಗಳು, ಇಂದಿನ ಒಂದು ಸಂಸಾರದವರು ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಹಾಗೆ ಈ ದೇವೇಗೌಡರಾಗಿರ್ಬೋದು, ಹಾಗೆ ಅವರ ಪತ್ನಿ ಚೆನ್ನಮ್ಮ ಅವರ ಬಗ್ಗೆ ನಿಮ್ಗೆ ಏನಿಸ್ತೆ ಅನ್ನೋದನ್ನ ಕಮೆಂಟ್ ಮಾಡಿ.